ಗದ್ದುಗೆ ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಸಮೀಪ ಅನ್ಯ ಕೋಮಿನವರು ಅಕ್ರಮವಾಗಿ ಕಬರ್ ನಿರ್ಮಿಸಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂತ ಆರೋಪಿಸಿ ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸೋಮವಾರ ರಸ್ತೆ ತಡೆ ನಡೆಸಿ ತೀವ್ರ ಪ್ರತಿಭಟನೆಯನ್ನು ನಡೆಸಿದರು. ಘಟನೆಯನ್ನು ಖಂಡಿಸಿ ಜಿಲ್ಲೆ ವಿವಿಧ ಭಾಗಗಳಿಂದ ಆಗಮಿಸಿದ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ದೇವಾಲಯದ ಬೆಟ್ಟಕ್ಕೆ ತೆರಳಿ ದೇವಾಲಯದ ಸಮೀಪ ನಿರ್ಮಿಸಲಾಗಿದ್ದ ಅಕ್ರಮ ಕಬರನ್ನು ತೆರವುಗೊಳಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕೋಮು ಗಲಭೆ ಸೃಷ್ಟಿ ಮಾಡಬಹುದು ಅಂತ ಕಂಪ್ಲೇಂಟ್ ದಾಖಲಿಸಬಹುದಾ ಇಲ್ವಾ? ಆಗ್ತದೆ ಇಲ್ವಾ ಅಂತ ಹೇಳ್ಬಿಡಿ ಸಾಕು. ಮರು ಪ್ರಶ್ನೆ ಮಾಡಲ್ಲ. ಕೆರಳಿಸುತ್ತಿರುವ ಕುನ್ನಿಗಳಿಗೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅನಧಿಕೃತವಾಗಿ ಎಂಟ್ರಿ ಮಾಡಿದ್ದಾರೆ. ಆದ್ರೆ ಇವತ್ತು ಬಳಿಕ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಹಾಗೂ ಪ್ರಕರಣದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ರಸ್ತೆ ತಡೆಯನ್ನ ನಡೆಸಿದರು. ಹೇಳಬೇಕು ನೀವು, ಯಾಕೆ ನಿಮಗೆ ಕೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಆದ್ರೆ ಕೇಸ್ ಹೆಂಗ್ ಮಾಡಿಸಬೇಕು ಅಂತ ಹೇಳೋದು ನಮಗೆ ಗೊತ್ತಿದೆ. ನೀವು ಈಗ ಬಾಯಿ ಬಿಡದೆ ಹೋದ್ರೆ ನಾವು ಇಲ್ಲಿಂದ ನೇರವಾಗಿ ಹೋಗ್ತೇವೆ, ರಸ್ತೆ ತಡೆ ಹೈವೇನ ಬ್ಲಾಕ್ ಮಾಡ್ತೇವೆ. ಅದ್ ಏನ್ ಮಾಡ್ತೀರೋ ನೀವು ಮಾಡ್ಕೊಳ್ಳಿ. ಬಂದ್ರು ನಮ್ಮ ಬೆಟ್ಟದೊಳಗೆ ನಮ್ಮ ಪೊಲೀಸ್ ನಮಗೆ ಏನ್ ರಕ್ಷಣೆ ಇದೆ ಅವರಿಂದ. ಫಾರೆಸ್ಟ್ ಅವರು ಏನ್ ಮಾಡ್ತಿದ್ರು? ಫಾರೆಸ್ಟ್ ಅವರು ಕತ್ತೆ ಕಚ್ಚಿದ್ದಾರೆ. ಬರ್ಲೇಬೇಕು, ಬರ್ಲೇಬೇಕು, ಬರ್ಲೇಬೇಕು. ದಾಖಲಿಸಿ, 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 ದಾಖಲಿಸಿ. ಬೇಡವಯ್ಯ, 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 ಪೂರ್ವಿಕರು ಅಂತಾನೆ ಹೇಳ್ತಾ ಇದ್ದಾವೆ. 1891 ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ನೋಟಿಫೈ ಆಗಿದೆ. ಇಲ್ಲಿ ಒಂದು ಶಿವಾಲಯ ಇದೆ, ಹಿಂದೂಗಳ ಪವಿತ್ರ ಧಾರ್ಮಿಕ ಸಂಕೇತ, ಈ ಧರ್ಮ ಶ್ರದ್ಧಾ ಕೇಂದ್ರ ಅಂತ ಹೇಳ್ತಕ್ಕಂಥದ್ದು ಅವತ್ತು ನಮ್ಮ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಬಂದಿರತಕ್ಕಂಥದ್ದು. ಅಂದಿನಿಂದ ಇಂದಿನವರೆಗೆ ನಾನು ಕೂಡ ಇತ್ತೀಚೆಗೆ 4 ವರ್ಷದಿಂದ ನಾನು ಇಲ್ಲಿಗೆ ಮಳೆಗಾಗಿ ಪೂಜೆಗೆ ಬರ್ತಾ ಇಲ್ಲ. ಅದಕ್ಕಿಂತ ಮೊದಲಿಗೆ ಬಂಧಿಸಿ ಅಧಿಕಾರಿಗಳಿಗೆ ಧಿಕ್ಕಾರ
ಹಿಂದೂ ಮುಖಂಡ ರವಿ ಕುಶಾಲಪ್ಪ ಮಾತನಾಡಿ, ಜಿಲ್ಲೆಯ ಪಾಲೂರು ದೇವಾಲಯ ಸೇರಿದಂತೆ ಹಲವು ದೇವಾಲಯಗಳ ವಿರುದ್ಧ ಸಂಚು ನಡೀತಾ ಇದೆ ಎಂದು ಆರೋಪಿಸಿದರು. ಈಗಾಗಲೇ ಕೊಡಗು ಜಿಲ್ಲೆಯ ಮಾಲ್ದಾರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟ ಗದ್ದುಗೆ ಸಿದ್ದೇಶ್ವರ ಸ್ವಾಮಿಯ ದೇವಾಲಯ ಅತಿ ಪುರಾತನ ಕಾಲದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಅದು ದ್ವಾಪರ ಯುಗದಲ್ಲೇ ಕಟ್ಟಿದಂಥ ದೇವಸ್ಥಾನ. ಹಿಂದೂ ಬಂಧುಗಳು ವರ್ಷ ಮಾತ್ರ ಅಲ್ಲ, ಪ್ರತಿ ಮಂಗಳವಾರ ಅಲ್ಲಿ ಪೂಜೆಗೆ ಹೋಗುವಂಥದ್ದು ವ್ಯವಸ್ಥೆ ಇದೆ. ಆ ದೇವಸ್ಥಾನ ಪಕ್ಕದಲ್ಲಿ ನಿನ್ನೆ ಮತಾಂಧರು ಯಾರೋ ಕಬರಸ್ಥಾನ ಮಾಡಬೇಕು ಅಂತೇಳಿ ಆ ಮಣ್ಣೊಳಗೆ ಏನೋ ಮಾಟ ಮಂತ್ರ ಏನೋ ಮಾಡಿ ಅದರೊಳಗೆ ಅದರ ಮೇಲೆ ಹೂವು ಮತ್ತು ಅವರ ಶಾಲು ಮತ್ತು ಬೆಡ್ಶೀಟ್ ಏನೋ ಹಾಸಿ ಏನೋ ವ್ಯವಸ್ಥೆ ಮಾಡಿದ್ದಾರೆ. ಈ ವಿಚಾರ ಹಿಂದೂ ಬಂಧುಗಳ ಮಾನಸಿಕ ಚಿಂತೆಗೆ ಒಳಪಡೋದು ವ್ಯವಸ್ಥೆ ಆಗಿದೆ. ಅಪಮಾನ ಅವಮಾನ ಮತ್ತು ಮಾಡೋದೇ ಈ ಷಡ್ಯಂತರ. ಇವತ್ತು ಜಾತಿಗಳ ಬಗ್ಗೆ ಅದು ಹಿಂದೂ ಮುಸ್ಲಿಂ ಕಲಾ ಮಾಡಬೇಕು ಅಂತ ಹೇಳಿದ ದುರೇಚ್ಛತೆಯಿಂದಲೇ ಇವರು ಮಾಡಿರಬೇಕು ಅಂತ ಜನಗಳ ಸಂಖ್ಯೆ. ನಾನು ಹಾಗಾಗಿ ಇವತ್ತು ಮಾಲ್ದಾರೆಯಲ್ಲಿ ಒಂದಷ್ಟು 500,000 ಸಂಖ್ಯೆಯಲ್ಲಿ ಹಿಂದೂ ಬಂಧುಗಳು ಮಹಿಳೆಯರಾದಿಯಾಗಿ ST SC ಇರೋ ಎಲ್ಲ ದೇವರನ್ನ ಪೂಜೆ ಮಾಡೋರು, ದೀಪ ಉರಿಸೋರು, ಕರ್ಪೂರ ಉರಿಸೋರು, ಗಂಟೆ ಹೊಡೆಯೋರು, ದೇವಸ್ಥಾನ ಪೂಜೆ ಮಾಡೋರು ಎಲ್ಲ ಬಂಧುಗಳು ಸೇರಿ ಇವತ್ತು ಅರಣ್ಯ ಇಲಾಖೆಯ ವಿರುದ್ಧ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಅಷ್ಟು ರಸ್ತೆ ರೋಕೋ ಮತ್ತೊಂದು ಅವರ ಮೇಲೆ, ಯಾಕೆಂತಂದರೆ ಅವರ ಮೇಲೆ ಆ ಕ್ರಿಮಿನಲ್ಗಳು ಯಾರಿದ್ದಾರೆ ಅವರ ಮೇಲೆ ಸುಮೋಟೋ ಮೊಕದ್ದಮೆ ಹಾಕಬೇಕಾಗಿತ್ತು. ಟ್ರೆಸ್ಪಾಸ್ ಕೇಸ್ ಆಗಿದೆ. ಅರಣ್ಯ ವ್ಯಾಪ್ತಿಗೆ ಒಳಪಡಂಥ ಇದು ಮೀಸಲು ಅರಣ್ಯ ವ್ಯಾಪ್ತಿ. ನಮ್ಮ ಸುಟ್ಟಿಯತ್ಮಲೆಯಿಂದ ಹಿಡಿದು ಕುಶಾಲನಗರ ಆನೆಕಾಡಿಂದ ಹಿಡಿದು ನಾಗರಹೊಳೆ ಒಂದೇ ಅರಣ್ಯ ವ್ಯಾಪ್ತಿ. ಆ ಅರಣ್ಯ ವ್ಯಾಪ್ತಿಯ ಒಳಗಡೆ ಇರುವಂಥ ಪುರಾತನ ದೇವಸ್ಥಾನ. ಅರಣ್ಯದವ್ರನ್ನ ಸುಮೋಟೋ ಫಿಕ್ಸ್ ಮಾಡಬೇಕಾಗಿತ್ತು, ಅವರು ಮಾಡಲಿಲ್ಲ. ಹಾಗಾಗಿ ಪೊಲೀಸನ್ನು ಕೂಡ ಇವತ್ತು ನಾವು ಒತ್ತಾಯ ಮಾಡಿದ್ದೇವೆ. FIR ಮಾಡಿದ್ದು ಒಪ್ಕೊಂಡಿದ್ದಾರೆ. ಈಗಾಗಲೇ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು, ಕೇಸ್ ಹಾಕಬೇಕು. ಈ ಜಾತಿ ವಿಷಬೀಜ ಬಿತ್ತುವಂಥ ಷಡ್ಯಂತ್ರ LDPIO PFIO ಇವರು ಯಾರೆಲ್ಲಿದ್ದಾರೆ ಅವರ ಆಶ್ರಯದಿಂದ ಈ ಸಹೋದರರು ಅಂತ ಹೇಳುವಂಥ ಸರ್ಕಾರ ಇವತ್ತು ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಈ ಹಿಂದೂಗಳಿಗೆ ಗಂಡಾಂತರ ತಪ್ಪಿದ್ದಲ್ಲ ಅಂತ ಹೇಳುವಂಥ ವಿಚಾರ. ಅಕಸ್ಮಾತ್ ಅವ್ರನ್ನ FIR ಮಾಡದೆ ಅವರಿಗೆ ಏನಾದರೂ ಕಾಣದ ಕೈಗಳ ಮೇಲೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ನವೀನ್ ಕುಮಾರ್ ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದರು. ಈ ಸಂದರ್ಭ ಪ್ರತಿಭಟನಾಕಾರರು ಸ್ಥಳಕ್ಕೆ ಬಂದಿದ್ದ ವಾಹನಗಳ ನೋಂದಣಿ ಸಂಖ್ಯೆ ಸೇರಿದಂತೆ ಲಭ್ಯವಿರುವ ಎಲ್ಲ ಮಾಹಿತಿಯನ್ನು ಆಧರಿಸಿ ಆರೋಪಿಗಳನ್ನು ಶೀಘ್ರ ಪತ್ತೆ ಹಚ್ಚಬೇಕೆಂದು ಒತ್ತಾಯಿಸಿದರು. ಅದ್ರ ಬಗ್ಗೆ ಮೇಲಾಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ಅವರ ಇದ್ರ ಮೇಲೆ ನಾವೀಗ ಏನೋ ಅದನ್ನು ಒಳಗಡೆ ನಮ್ಮ ಅರಣ್ಯನ ದಾಟಿ ಅತಿಕ್ರಮಣ ಮಾಡಿ ಹೋಗಿದ್ದಾರೆ ಅವ್ರಿಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನು ಅತಿಕ್ರಮಣ ಕೇಸ್ ಇದೆ ಆ ಕೇಸ್ನ ಬುಕ್ ಮಾಡ್ತೀವಿ, ಇವತ್ತೇ ಬುಕ್ ಮಾಡ್ತೀವಿ. ಹಾಗಾಗಿ ಮತ್ತೆ ನೆಕ್ಸ್ಟ್ FIR ನಿಮಗೆ ಬೇಕು ಅಂತಂದರೆ ಈಗ ನಾವು ಆಫೀಸಿಗೆ ಹೋದ ತಕ್ಷಣ ಅದೆಲ್ಲ ರೆಡಿ ಮಾಡ್ತೀವಿ, ಅದನ್ನು ಮಾಡಿ ಕೊಡ್ತೀವಿ. ಅದಾದ ನಂತರ ಇಲ್ಲಿ ಏನು ಈ ದೇವಸ್ಥಾನದ ಮುಂದೆ ಈ ರೀತಿ ನಡೆಯೋದಾಗೆ CC ಕ್ಯಾಮ್ರಾ ಅದು ಏನು ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆನೂ ಮಾಡ್ತೀವಿ. ಹಾಗೆ ಅರ್ಚಕರು ಹೋಗ್ಬೇಕಾದ್ರೆ ಏನೋ ಅವ್ರಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅವ್ರಿಗೂ ಕೂಡ ಏನು ನಮ್ಮ ಡಿಪಾರ್ಟ್ಮೆಂಟ್ ಅವರು ಅವತ್ತು ಹೋಗ್ಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅವರೊಬ್ಬರನ್ನ ಮೆನ್ ಅವ್ರಿಗೆ ಕೊಟ್ಟು ಜೊತೆಗೆ ಕಳಿಸೋಕೆ ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ ಇಲ್ಲೊಂದು ಪರ್ಮನೆಂಟ್ ಗಾರ್ಡ್ ಇರಬೇಕು, ಬೇರೆ ಇನ್ನೊಬ್ರು ಈ ರೀತಿ ಹೋಗದಾಗ ಮಾಡಬೇಕು ಗಾರ್ಡ್ ಇರಬೇಕು. ಇಲ್ಲಾಂದ್ರೆ ನಾವು ಈ ಹೋರಾಟವನ್ನು ಕೈ ಬಿಡೋದಿಲ್ಲ. FIR ಆಗಿ 24 ಗಂಟೆಗಳಲ್ಲಿ ಅವನ ಬಂಧನ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಈ ದೊಡ್ಡ ಮಟ್ಟದಲ್ಲಿ ಈ ಹೋರಾಟವನ್ನ ಕೈಗೆತ್ತಿಕೊಳ್ತಾ ಇದ್ದೇವೆ. ಹಾಗಾಗಿ ನಾನು ಕೇಳ್ತಾ ಇರೋದು, ಇಲ್ಲಿಗೆ ಫಾರೆಸ್ಟ್ ಇಲಾಖೆ ಏನು ಹಿರಿಯ ಇಲಾಖೆಯ ಅಧಿಕಾರಿಗಳಿದ್ದಾರೆ ಅವ್ರು ಬರಬೇಕು. ನಿನ್ನೆ ಏನು ಇಲ್ಲಿ ಬೇಜವಾಬ್ದಾರಿಯನ್ನು ತೋರಿಸಿದ್ದಾರೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಅಮಾನತ್ ಆಗಬೇಕು. ತಕ್ಷಣ FIR ಆಗಿ ಅವ್ರನ್ನ ಬಂಧಿಸುವಂಥ ಕೆಲಸ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ನಾವೆಲ್ಲ ಏನು ನಿದ್ರೆಯಲ್ಲಿ ಇದ್ದೇವೆ ಎಂದು ತಿಳ್ಕೊಂಡಿರುವಂಥ ಈ ಮುಸಲ್ಮಾನರು ಏಕಾಏಕಿ ಇದೇನು ಮೊದಲೇನಲ್ಲ, ಇದು ಕೊಡಗಿನಲ್ಲಿ ಹೊಸದು ಅನ್ನಿಸ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ. ಆದರೆ ಇಂಥ ಪ್ರಯತ್ನಗಳನ್ನು ಇವರು ಅನಾದಿ ಕಾಲದಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ತಕ್ಕ ಉತ್ತರವನ್ನು ಕೊಡಬೇಕು. ಇಲ್ಲಿ ಪೊಲೀಸ್ ಇಲಾಖೆ ಇದೆ, ಈ ತಕ್ಷಣದಿಂದನೇ FIR ಮಾಡಿ ಆ FIR ಕಾಪಿ. ಹಿಂದೂಗಳ ಒಂದು ಏನು ಪವಿತ್ರ ಕ್ಷೇತ್ರ ಇದೆ, ಹಿಂದೂಗಳ ದೇವಸ್ಥಾನ ಇದೆ, ಅದರ ಪವಿತ್ರತೆಯನ್ನು ಕಾಪಾಡಬೇಕು, ಅದರ ರಕ್ಷಣೆ ಆಗಬೇಕು. ಇಷ್ಟು ನಮ್ಮ ಒಂದು ಗಿರಿ. ತಕ್ಷಣ ಇದು ಆಗದಿದ್ದರೆ ನಾವು ಇಡೀ ಜಿಲ್ಲೆಯಾದ್ಯಂತ ಮತ್ತೆ ಇದು ದೇವಸ್ಥಾನ ಬಾರ್ಡ್ರಲ್ಲಿದೆ, ಪಿರಿಯಾಪಟ್ಟಣದ ಒಂದು ಇದು ಕೂಡ ಇದೆ, ಅಲ್ಲಿಯ ಕಾರ್ಯಕರ್ತರು ಹೆಚ್ಚು ಜನ ಇದ್ದಾರೆ. ಇಡೀ ಕೊಡಗಿನಾದ್ಯಂತ ಇಲ್ಲಿ ಕಾರ್ಯಕರ್ತರು ಇವತ್ತು ಬಂದಿದ್ದಾರೆ. ಹಾಗಾಗಿ ನಾವು ಇದನ್ನು ಇಡೀ ಜಿಲ್ಲೆಗೆ ಈ ಒಂದು ಹೋರಾಟವನ್ನು ಮುಂದಿನ ದಿನಗಳಲ್ಲಿ
ತಗೊಂಡು ಹೋಗೋರಿದ್ದೇವೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರ್ತವ್ಯ ಅವರು ಅರಣ್ಯ ಅವರು ಅನಧಿಕೃತವಾಗಿ ಎಂಟ್ರಿ ಮಾಡಿದ್ದಾರೆ ಅವ್ರ ಮೇಲೆ. ಆದ್ರೆ ಇವತ್ತು ಡಿವೈಎಸ್ಪಿ ಸೂರಜ್ ಮಾತನಾಡಿ, ಪ್ರಕರಣ ಸಂಬಂಧ ತಕ್ಷಣವೇ ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ಆರಂಭಿಸಲಾಗುವುದು ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ಹಿಂದೂಪರ ಸಂಘಟನೆಗಳ ಪ್ರಮುಖರಾದ ರಾಬಿನ್ ದೇವಯ್ಯ, ನೆಲ್ಲೀರ ಚಾಲನ್, ಕಿಲನ್ ಗಣಪತಿ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಸುಬ್ರಹ್ಮಣಿ, ಸಿದ್ದಾಪುರ.